ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಮುತ್ತನ ಮಠದಾಗ ಮುತ್ಯಾರು ಕುಳಿತಾರ ರಾಮಸ್ವಾಮಿ ದೇವರು ಧರ್ಮರು ಮರುಳಸಿದ್ದೇಶ್ವರ ಶಿಷ್ಯರು ಪರಮ ಪೂಜ್ಯ ಶ್ರೀ ಗುರು ಮರುಳಸಿದ್ದೇಶ್ವರ ಧರ್ಮದ ಮಠ ಸುಕ್ಷೇತ್ರ ಸಿತಿಮತಿ ಆಲೂರು ಶ್ರೀ ಮಾತಾ ಕಲ್ಯಾಣ ತಾಯಿ ಸದರ ಜಾತ್ರಾ ಮಹೋತ್ಸವ ಶ್ರೀ ಗಿರಿಯಮ್ಮ ತಾಯಿ ಸಂಕಲ್ಪದೊಂದಿಗೆ ದಿವ್ಯ ಸಾನ್ನಿಧ್ಯ ರಾಮಸ್ವಾಮಿ ಮಹಾರಾಜರು ಮಠಾಧೀಶರು ಬಾಗಲಕೋಟ ತಾಲೂಕಿನ ಶ್ರೀ ಸುಕ್ಷೇತ್ರ ಸಿತಿಮತಿ ಆಲೂರು ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರಾತ್ರಿ ಅಮಾವಾಸ್ಯೆಯಾದ ಮೊದಲನೇ ಸೋಮವಾರ ಕಾರ್ತಿಕ ದೀಪೋತ್ಸವ ಪ್ರಾರಂಭಗೊಂಡು ಶಿವರಾತ್ರಿ ಅಮಾವಾಸ್ಯೆಯ ಮೊದಲನೆಯ ಸೋಮವಾರದಿಂದ ಜಾತ್ರಾ ಮಹೋತ್ಸವ ನಡೆದಿದ್ದು ಪುಣ್ಯಕ್ಷೇತ್ರ ಸಿತಿಮತಿಯ ನಂದಾದೀಪ ಭರತಭೂಮಿಯ ಧರ್ಮಜ್ಯೋತಿ ಶ್ರೀ ಕ್ಷೇತ್ರ ಆಲೂರದ ಕರುಣಾಮೂರ್ತಿ ಶ್ರೀ ಮರುಳಸಿದ್ದೇಶ್ವರ ಶುಭ ಆಶೀರ್ವಾದಗಳು ಸದಾಕಾಲ ಮಾನವ ಧರ್ಮಕ್ಕೆ ಜಯವಾಗಲಿ ಹಾಗೂ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯನ್ನ ಬಯಸಿದ ಮಹಾಪುರುಷರು ಇವರು. ಆಶೀರ್ವಾದದಿಂದ ಜನ್ಮ ತಾಳಿದ ಆಲೂರದ ಶ್ರೀ ಲಿಂಗೈಕ್ಯ ಶ್ರೀ ರಾಮಸ್ವಾಮಿ ಶರಣರು ಹಾಗೂ ಶ್ರೀ ಶಿವಲಿಂಗ ಸ್ವಾಮಿ ಶರಣರು ಧರ್ಮಜ್ಞಾನ ಹಾಗೂ ಅನ್ನದಾನ ಶ್ರೀ ಧರ್ಮದ ಬೂದಿಯ ಪ್ರಸಾದದಿಂದ ಪ್ರಸಿದ್ಧಿ ಪಡೆದವರು. ಇನ್ನು ಶ್ರೀ ಗುರು ಮರುಳಸಿದ್ದೇಶ್ವರ ಧರ್ಮದ ಮಠದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಜರುಗಿದವು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ವರದಿ ಮುಸ್ತಫಾ ನದಾಫ್, ಸಂಪಾದಕರು ಮೋಹನ ಕಾಂಬ್ಳೆ. ನಮಸ್ಕಾರ. ಅದೇ ತಮ್ಮ ಮುಂದೆ
ತಮ್ಮ ತೊಗೊಂಬರ್ಲಿಲ್ಲ. ಇದು ಕಲ್ಯಾಣಮ್ಮ ತಾಯಿಯವರು ಸದರ. ಈ ಸಿಂಹಾಸನದ ಪೂಜೆ ನಿತ್ಯ ಪೂಜೆ 4 ಹೊತ್ತು ಪೂಜೆ ಆಗ್ತದ್ರಿ. ಇದು ಅವರ ಒಂದು ಭಾವಚಿತ್ರ ಇಟ್ಟು ಬೆಳಗ್ಗೆ ನಸಿನ್ಯಾಗ 5ಕ್ಕೆ, ಮುಂದೆ 10 ಗಂಟೆಗೆ ಒಂದು ಪೂಜೆ, ಸಂಜೆ ಮುಂದೆ 6 ಗಂಟೆಗೆ ಒಂದು ಪೂಜೆ, ರಾತ್ರಿ 8 ಗಂಟೆಗೆ ಒಂದು ಪೂಜೆ. ಪ್ರತಿ ದಿವಸನೂ 4 ಹೊತ್ತು ಪೂಜೆ ಇದೆ ಸದರ. ಕಲ್ಯಾಣಮ್ಮ ತಾಯಿಯವರು ಸದರ ಅಂತಾರೆ. ಇದು ಮಾತಾ ಕಲ್ಯಾಣ ತಾಯಿ ಸದರ್ರಿ. ಇದು ಪ್ರತಿ ದಿವಸನೂ 4 ಹೊತ್ತು ಪೂಜೆ ಆಗ್ತದೆ. ಇಲ್ಲಿ ಹೂವುಗಳನ್ನು ಹಾಕಿ ಆ ದೇವಿ ಪೂಜೆ ನಸಿನ್ಯಾಗ 5 ಗಂಟೆಗೊಮ್ಮೆ, 10 ಗಂಟೆಗೊಮ್ಮೆ, ಸಂಜೆ 6ಕ್ಕೊಮ್ಮೆ, ರಾತ್ರಿ 8 ಗಂಟೆಗೊಮ್ಮೆ 4 ಹೊತ್ತು ಪೂಜೆ ದಿನಂಪ್ರತಿ
ಇದ್ರ ಮ್ಯಾಗ ಕೈ ಊರುವಂತಿಲ್ಲ ಅಂತ ಒಂದು ಪವಿತ್ರತೆ ಶಕ್ತಿ ಇದ್ರೊಳಗದ. ಹಿಂದಿನ ದೇವ್ರಿದ್ದ ಕಾಲಕ್ಕೆ ಬಬಲಾದೇವರು ಇಲ್ಲಿ ಸೀತಿ ಮನೆ ಒಳಗೆ ಐತ್ರಿ ಮನ್ಸದ. ಆ ಮನ್ಸದ ಮ್ಯಾಗ ಹಿಂಗೆ ಜೋಳ ಹಾಕಿದ್ರೆ ಒಳ್ಳೆ ಸಿಡಿತಿದ್ವು ಅಂತ ಒಂದು ದಿವ್ಯವಾದ ಶಕ್ತಿ ಪೀಠದ ಒಂದು ಸಿಂಹಾಸನ ಇದು ಏನ್ರಿ. ಈ ಸಿಂಹಾಸನ ಪೂಜೆ ನಿತ್ಯ 4 ಹೊತ್ತು ನಡೀತದೆ. ಇದ್ರದ್ದೇ ಮೂಲ ಸ್ಥಾನ. ಈ ದೇವಿ ಚಂದ್ರಮ್ಮ ಹಾಗೂ ನಿಜಲಿಂಗಮ್ಮ ಅಂತೇವ್ ನಾವು. ಧರ್ಮರ ಮೂಲ ದೇವತೆರಿ. ಆಂಧ್ರದೊಳಗೆ ಜನ್ಮ ತಾಳಿದ್ರು ಇವರು. ಆಂಧ್ರ ಪ್ರದೇಶದೊಳಗ ತೇಗೂರಂಬ ಗ್ರಾಮದೊಳಗ ಎಂ ಚಂದ್ರರಾಜ ಧರ್ಮಪಾಲನೆ ಅಂತ ಇವ್ರ ತಾಯಿಯವರು. ಅವ್ರ ಹೊಟ್ಟಿಲೆ ಇವರು ಮೈಸೂರು ಚಾಮುಂಡೇಶ್ವರಿ ಅಪರ ಅವತಾರಿ ನಿಜಲಿಂಗಮ್ಮ ತಾಯಿಯವರು. ಇವರಿಗೆ ಚಂದ್ರಮ್ಮ, ಚಂದ್ರಗಿರಿ ಬಂದಿನ ಚಂದ್ರಮ್ಮನ ಹಾಕತ್ತಿದ್ರು. ಅದಕ್ಕೆ ಅವ್ರ ಮೂಲ ಗದಿಗೆ ಈ ಮಠ ಆದಾಗ ಸ್ಥಾಪನೆ ಆಗಿರ್ತದೆ. ನಮ್ಮ ಧರ್ಮರ ಮಠಗಳು ಎಲ್ಲಿ ಮಾಡ್ತೇವಲ್ಲ ಅಲ್ಲಿ ಚಂದ್ರಮ್ಮ ತಾಯಿ ಗದಿಗೆ ಗುಡಿ ಮಾಡಿ ಧರ್ಮರ ಮಠಗಳನ್ನು ಮಾಡೋದು. ಬಬಲಾದೇವ್ರದ್ದು ಬಂತ್ರಿ, ಸೀತಿ ಮನೆದು ಬಂತು, ಚಂದ್ರಗಿರಿ ಬಂತು. ಏನೇ ಮಾಡಿದ್ರು ಆ ತಾಯಿ ಚಂದ್ರಮ್ಮನ ಗದ್ದಿಗೆ ಮಠ ಗುಡಿ ಮಾಡೇ ಮುಂದೆ ಧರ್ಮರ ಮಠಗಳನ್ನು ಮಾಡ್ಕೊಂತ ಬಂದಿದ್ದಾರೆ. ಆಶೀರ್ವಾದ ಮಾಡಿದಂತ ಮೂಲ ತಾಯಿ. ಹೌದೌದು, ಚಂದ್ರಮ್ಮ ತಾಯಿ ಏನ್ರಿ. ಶರಣರು ಸದಾಶಿವಪ್ಪನವರು, ಚಿಕ್ಕಯ್ಯಪ್ಪನವರು ಅವರೆಲ್ಲ ಈ ಸೀತೆಮನೆ ಗುಡ್ಡದೊಳಗ ಆದಿಶಕ್ತಿ ಚಂದ್ರಮ್ಮನ ವರ ಪಡ್ಕೊಂಡು ಜಗತ್ ಪ್ರಸಿದ್ಧ ಆಗಿ ಅವ್ರ ಕಡೆಯಿಂದ ವಾಕ್ಯ ಸಿದ್ಧಿ ಪಡ್ಕೊಂಡು ಅವ್ರನ್ನ ತಮ್ಮ ಮೂಲ ಬಬಲಾದಿ ಬಳಿ ಬಬಲಾದಿ ಕರ್ಕೊಂಡು ಹೋಗಿ ಅವ್ರದ್ದು ಗುಡಿ ಕಡಿಸಿ ಅವ್ರ ಪೂಜೆ ಮಾಡಿ ಅಲ್ಲಿಂದ ಅವ್ರ ಮಂಡ್ರ ವಂಶ ನಿರ್ವಂಶ ಮಾಡಿಂದ ಇವ್ರಿಗೆ ಆಶೀರ್ವಾದ ಆದ್ಮೇಲೆ ನಡೆದು ಬಂದಂತ ಒಂದು ಸಂಪ್ರದಾಯ. ಪ್ರತಿ ಶಿವರಾತ್ರಿಗೂ ಆ ಬಬಲಾದಿ ಮಠದವರು ಚಂದ್ರಗಿರಿಗೆ ಸೀತಿ ಮನೆಗೆ ಬಂದು ಹುಡುಗಿರಿ ತುಂಬಿ ಇಲ್ಲೆಲ್ಲ ಪ್ರಸಾದ ತಗೊಂಡು ಹೋಗಿ ಅಲ್ಲಿ ಜಾತ್ರೆ ಮಾಡ್ತಾರೆ. ಅದರಿಂದ ಪರಂಪರೆ ಇದು. ನೋಡ್ರಿ, ಈ ಆದಿಶಕ್ತಿ ಲಕ್ಷ್ಮಿ ಅಂತೇಳಿ, ವಿಜಯಲಕ್ಷ್ಮಿ ಅಂತೇಳಿ ಆನೆಗುಂದಿ ಅರಸರ ಮನೆ ಒಳಗ ಮೊದಲಿನ ಒಂದು ಹಳೆ ಇದು ಅದ ನೋಡ್ರಿ, ದರ್ಬಾರ್. ಅದರೊಳಗಿಂದನ ಆ ಆನೆಗುಂದಿ ಅರಸರ ಕಡೆಯಿಂದ ತಗೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ರಿ. ಅದಕ್ಕೆ ಇದು ಲಕ್ಷ್ಮಿ ಹೌದೌದು ಹೌದು ಹೌದು. ಆನೆಗುಂದಿ ಏನು ಇವ್ರು ಅದಾರಲ್ರಿ ಅರಸರು, ಅವರು ಈ ಮಠಕ್ಕೆ ಸಂಬಂಧಪಟ್ಟವ್ರು. ಈ ಮಠಕ್ಕೆ ಈ ಮಠದ ಬೀಗರ ಆಗ್ಬೇಕು ಅವ್ರು ಏನ್ರಿ. ಅವ್ರ ಮನೆ ಒಳಗಿಂದನ ಇದು ಹಳೆಯ ಕಾಲದ ಇರ್ತಾರೆ ಅವ್ರ ಮನೆ ಒಳಗೆ. ಇದನ್ನ ಅಲ್ಲಿಂದನ ಅವರು ಕೆರೆ ಒಳಗೆ 108 ಕಮಲದ ಹೂವ, ಅವ್ರ ಪಟ್ಟದ ಆನೆದು ಧೂಳ ಅವೆಲ್ಲ ತೊಗೊಂಬಂದು ಹಾಕಿ ಇಲ್ಲಿ ಗದಿಗೆ ಸ್ಥಾಪನೆ ಮಾಡಿದ್ರು ಹೊಸ ಮಠ ಆದಾಗ. ಇದನ್ನು ವಿಜಯಲಕ್ಷ್ಮಿ, ನಮ್ಮ ಮಠದ ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡಿ ಇಲ್ಲಿ ಒಳಗೆ ಯಾರು ಬರುದಿಲ್ರಿ. ಹೌದು ಆಯ್ತ್ರಿ. ಅಂದ್ರೆ ಈಗೀಗ ತೊಗೊಂಬಂದಿದ್ ನೋಡ್ರಿ ಹೊಸ ಮಠ ಆಯ್ತು. ಇದು 2000 ಎಷ್ಟಪ್ಪ 6ರಾಗ ಆತನ 14ರಾಗ. ಇದು ಓಪನಿಂಗ್ ಆಗೈತ್ರಿ. ಅವಾಗ ತಂದಿದ್ರಿ. ಅಲ್ಲಿ ಮಠ ಅಲ್ಲಿ ಆನೆಗುಂದಿ. ಹೌದು, ನಾವ್ ಅಲ್ಲಿಗೆ ಹೋಗ್ತಾ ಬರ್ತಾ ಇದ್ದೇವಲ್ರಿ, ಅದನ್ನೆಲ್ಲ ಮೊದಲಿನ ಪ್ಯಾಲೇಸ್ ತೆಗೆದ್ರಿ ಅವ್ರು. ತೆಗೆದು ನದಿಗೆ ಬಿಡ್ತೇವ ನಾವು ಇಲ್ಲ ನಮ್ಮ ಮಠಕ್ಕೆ ಒಯ್ತೇವೆ ಅಂತೇಳಿ ತೊಗೊಂಬಂದು ಇಲ್ಲಿ ಸ್ಥಾಪನೆ ಮಾಡಿದ್ರಿ. ಆನೆಗುಂದಿ ಲಕ್ಷ್ಮಿ, ಅರಸರ ಲಕ್ಷ್ಮಿನ ಅಂತೇಳಿ. ಹೌದು ಹೌದೌದು. ಹಂಪಿ ಅರಸರ ಮನೆ ಲಕ್ಷ್ಮಿ ಕೋಲೆ ಅಂದಾರ ಇದು ಏನ್ರಿ. ತೊಗೊಂಬಂದು ಇಲ್ಲಿ ಸ್ಥಾಪನೆ ಮಾಡಿ ನಿತ್ಯ ನಾವು 4 ಹೊತ್ತು ಇಲ್ಲಿ ಲಿಂಗ ಪೂಜೆ ಮಾಡ್ಕೊಂಡು ಬಂದಾಗ ಇಲ್ಲೇ ಪೂಜೆ ಮಾಡ್ಕೊತೀವ್ರಿ. ಇದು ಪೂಜಾದ ರೂಮ್. ಇದು ಲಕ್ಷ್ಮಿನ ಒಂದು ಇದು ನೋಡ್ರಿ ಮೂಲ. ಮಲ್ಲಪ್ಪ ಸಾಬಣ್ಣ ಆಕಳವಾಡಿ, ಸಾಕಿನ ಮೂಲೂರು ಆಲೂರು ನಮ್ದು. ಅಲ್ಲಿ ಆಲ್ಮಟ್ಟಿ ಜಲಾಶಯದೊಳಗ 1980ನೇ ಇಸ್ವಿ ಮುಳುಗದ ನಂತರ ರಾಂಪುರ ಪುನರ್ವಸತಿಗೆ ಬಂದೇನ. ಅಲ್ಲಿಂದ ಇದು ಜಾತ್ರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಮೊದಲ ಹಳೆ ಗ್ರಾಮದೊಳಗೂ ಇತ್ತು ಆಲೂರೊಳಗ. ಇವ್ರು ಮುತ್ಯಾರ, ಇವ್ರ ತಂದೆಯವ್ರ ತಂದೆ ಅಲ್ಲೇ ಆ ಒಂದು ಗ್ರಾಮದೊಳಗೆ ಬಂದು ಅಲ್ಲಿ ಒಂದು ಮನೆ ಇತ್ತು. ನಮ್ಮ ಮನೆಯವ ಅಲ್ಲಿ ಇದ್ರು. ಅಲ್ಲಿ ಪ್ರತಿ ವರ್ಷಕ್ಕೊಮ್ಮೆ 6 ತಿಂಗಳು ಮಾನಮ್ಮೆ ಮತ್ತು ಶಿವರಾತ್ರಿಗೊಂದು ಜಾತ್ರೆಗೆ ಬರ್ತಿದ್ರು ಅಷ್ಟೇ. ಶಿವರಾತ್ರಿಗೆ ಅಲ್ಲಿ ಸೀತಿ ಮನೆಗೆ ಹೋಗಿ ಅಲ್ಲಿ ಕಟ್ಟೆ ಅದ ಒಂದು, ಆ ಕಟ್ಟಿ ಕುಂತು ಜಾತ್ರೆ ಮಾಡಿಬಿಡ್ತಿದ್ರು. ಅಲ್ಲಿ ಊರೊಳಗ ಕಾರ್ಯಕ್ರಮ ಮಾನಮ್ಮಿ ಒಳಗ ಬಂಡಿ ಗಿಂಡಿ ತರ್ತಿದ್ದಿಲ್ಲ. ಆ ಮಗಲಾಯಿ ಸೈಡ ಕುಂಬಳ ಸಿರ್ಸಿ ಕೋಣ ಸಿರ್ಸಿ ಅಲ್ಲೇ ಬಿಟ್ಟು ಇವ್ರ ಅಜ್ಜಾರ ಅವ್ರು ಅಷ್ಟ ಬರ್ತಿದ್ರು. ಅವ್ರ ಕುಟುಂಬ ಅವ್ರ ಸಮೇತ ಇವ್ರ ಅಪ್ಪ ಅವರು ಬಂದು ಅಲ್ಲಿ ಮಾನಮ್ಮಿ ಒಳಗ್ ದಸರಾದಾಗ ಸೀತಮ್ಮನ ಗುಡಿಗೆ ಹೋಗಿ ಬನ್ನಿ ಮುಡಿದು ಹೊಳ್ಳಿ ಮತ್ತ ಬಂಡಿ ಎತ್ತು ಎಲ್ಲಿ ಬಿಡ್ತಿದ್ರು ಅಲ್ಲಿ ಹೋಗ್ತಿದ್ರು. ಮೊದ್ಲಿಗೆ ಬಂಡಿ ಎತ್ತು ಇದ್ರು, ಕಾರು ಮೋಟ್ರ್ ಇದ್ದಿದ್ದಿಲ್ಲ. ಈ ರೀತಿ ಅಲ್ಲಿಂದ ಇಲ್ಲಿ ಬಂದಿಂದ ಇಲ್ಲಿ ಒಂದು 20 ವರ್ಷ ಆಗಿರ್ಬೇಕಿದ್ದು ಮಠ.
ಇಲ್ಲಿ ಬಂದ ನಂತರ ಇಲ್ಲಿ ವರ್ಷಕ್ಕೊಮ್ಮೆ ಇಲ್ಲಿ ಇವ್ರು ಇಲ್ಲೇ ಇರ್ತಾರೆ. ಈಗ ಹಳ್ಳಿ ಒಳಗೆ ಸಂಚಾರಿ ಒಳಗೆ ಹೋಗ್ತಾರ ಬರ್ತಾರ ಇಲ್ಲೇ ಇರ್ತಾರ. ಇವು ಏನೈತಿ ಜಾತ್ರೆ ಸಾಧಾರಣ ಹಂಗ ಮಾನಮಿ ಮತ್ತು ಶಿವರಾತ್ರಿ ಒಳಗೆ ಇಷ್ಟ ಆಕೈತಿ ವಿಜೃಂಭಣೆಯಿಂದ. ವಿಜೃಂಭಣೆ. ರಾಯಪ್ಪ ಜಾನಪ್ಪ ಮೀಟಿರಿ ನಮ್ಮ ಊರ ಆಲೂರು. ಮೊದಲನೇ ಸಣ್ಣವರು ಮುತ್ಯಾರು ಅವರು ಮೊದಲಿಂದ ಮಾಡ್ಕೊತಿದ್ರು. ಮೊದಲ ಹಳದಂಡಿಗೆ ಹಳ್ಳಿಗರು ಕೊಡ್ತಿದ್ರು ಇವರು ಮುತ್ಯಾರ ಹೆಸರುದವರು. ಅವ್ರು ಅಲ್ಲಿಂದ ಇವ್ರ ಅಪ್ಪ ಅವ್ರು ಬಂದು ಅಲ್ಲಿ ಅವರು ಅದ್ರ ಮೊದಲು ಹೆಂಗೆ ಮಾಡ್ಕೊತ ಬಂದರು ಅದ ಸೇಮ್ ಹಳ್ಳಿಗಡ್ಕಿರೋರು ಬಂದು ತಂದಿದ್ದಕ್ಕೆ ಮತ್ತು ಮಾನಮಿಗೆ ಬಂದು ಬಂದು ಕುದುರೆ ತಗೊಂಡು ಬಂದು ಇಲ್ಲಿ ಶೀತ ಮುಡ್ತಾರೆ ಬನ್ನಿ ಮುಡ್ಕೊಂಡು ಹೋಗಿದ್ದಾರೆ ಮೊದಲಿನ ಥರ. ಅಲ್ಲಿಂದ ಬಂದು ಹೋಗಿಂದ ಈಗ ಊರು ಕಿತ್ಕೊಂಡ್ ಬಂದಿಂದ ಇಲ್ಲಿ ಬಂದಿಂದ ಅಲ್ಲಿ ಗುಡ್ಡಕ್ಕೆ ಹೋಗ್ತಾರೆ. ಗುಡ್ಡಕ್ಕೆ ಹೋಗಿ ಬಂದು ಮಾನಮ್ಯ ಗುಡ್ಡಕ್ಕೆ ಹೋಗಿ ಬಂದು ಅಲ್ಲಿ ಇದು ಮಾಡ್ಕೊಂಡು ಈ ಶಿವರಾತ್ರಿ ಜನ ಐತಲ್ಲ ಇಲ್ಲಿ ಬಂದು ಸ್ಥಾಪನಾ ಮಾಡಿ ಇಲ್ಲಿ ಹೋಗಿ ಇದಕ್ಕೆ ಸಿಟಿಮಣಿಗೆ ಹೋಗಿ ಅಲ್ಲಿ ಬಂದು ಚಂದ ಅನ್ನಪಡಿಸ್ತಾರ. ಎರಡು ದಿವಸ ಕಾರ್ಯಕ್ರಮ ಮಾಡ್ಕೊಂಡು ಜಾತ್ರೆ ಮುಗಿಸ್ಕೊಂಡ್ ಬರ್ತಾರೆ. ಇಲ್ಲಿ ಬಂದು ಹೋಳು ದಿವಸ ಕಾರ್ಯಕ್ರಮ ಮಾಡ್ಕೊಂತ ಅದಾರಿ. ಮೊದಲಿಂದ ಮಾಡ್ಕೊತ ಬಂದಿದ್ದ ಅದನ್ನ ಬಿಟ್ಟಿಲ್ರಿ. ಊರು ಹಿರಿಯರು ಮೊದಲಿಂದ ಮಾಡಿದ್ರು ನಾವು ಮಾಡ್ಕೊತ ನಾವು ಆದರೂ ಈಗ ಹಿಂಗ ಮಾಡ್ಕೊತ ಬರಕತ್ತೇವ್ರಿ. ಹಾ ಸುರತ್ರ ಇವೇನು ಮೊದಲಿಂದ ಮಾಡ್ಕೊಂಡು ಯಾರು ಇದನ್ನು ಮಾಡಿದ್ರು ಚಲೋನ. ಅಲ್ಲಿಕಿನ ಮತ್ತು ಇನ್ಕಮ್ಮು ಚಲೋ ಆಗೈತಿ. ದೇವರ ಪವಾಡನು ಮುತ್ಯಾರ ಆಶೀರ್ವಾದವ್ರು ಚಲೋ ಐತ್ರಿ. ಪವಾಡ ನಡೆದವ ಅವಾಗಿನಕಿನ ಮೊದಲಿಕಿನ ಮತ್ತು ಜಾಸ್ತಿನೂ ಮಾಡ್ತಾರೆ. ಪವಾಡ ಚಂದ ನಡೆದ. ಎಲ್ಲ ಬರೋ ಹೋಗಿ ಮಂದಿ ಭಾಳ ಬರ್ತಾರೆ ಇಲ್ಲಿ ನಮ್ಮಲ್ಲಿ ಸ್ಥಳಕ್ಕೆ. ನಾವಿರೋದು ಮಹಾರಾಷ್ಟ್ರ ಮೇರಾಜ್. ಈ ಊರ ಒಳಗೆ ನಾವು ವಾತಾವರಣ ಅಂದ್ರೆ ನಮ್ದು ಹೆಸರು ನಮ್ದು ಚಂದ್ರಮತಾಯಿ ಪೂಜಾರಿ ರೀ. ಮಠದ ಅಡ್ಡ ರಾಮಸ್ವಾಮಿ ಮಠದ ನಾವಿರೋದು ಅಲ್ಲೇ ಇರ್ತೀವಿ. ಇದು ಯಾವಾಗ್ಲಿಂದ ನಮ್ಮ ಕಾಗಮದಿಂದ ಯಾವಾಗ್ಲಿಂದ ಹಿಡ್ಕೊಂಡಿದ್ದು ಮಠದ್ದು. ಜಾತ್ರೆ ಟೈಮ್ದಾಗ ಜಾತ್ರೆ 4 ಜನ ಬರೋದು ಹೋಗುದು ಪ್ರಸಾದ ಕಾಯಂ ಇಲ್ಲಿ ನಡೆದದ್ದು ಅಂದ್ರೆ ನಾನು ಕಣ್ಣಿಲೆ ಕಂಡದ್ದು ಈಗ 60 ವರ್ಷ ನಮ್ಗೆ ಮಾಹಿತಿ ಆಗಿದೆ. 60-70 ವರ್ಷನ ನಮ್ಗೆ ಆಗೈತೆ. ನಮ್ಗೆ 82 ವರ್ಷ ನಮ್ಗೆ ಚಲೋ ಅದ. ಈಗ ಅಲ್ಲಿ ತನಕ ನಾವು ಮಾಡ್ಕೊಯ್ದು ಬಂದಿವಿ. ಎಲ್ಲ ಊರನ್ನವ್ರು ಕೂಡುವ ಒಂದು ಅಂತಮ್ರಾಗಿ ಊರು ಒಟ್ಟುಗಟ್ಲೆನೇ ಊರದ. ಇದು ಪೆಟ್ಟಿಗೆ ಗತೆ ಒಂದು ರೀತಿಯಿಂದ ಅವ್ರು ಹೆಂಗೆ ಹೇಳ್ತಾರೆ ಹಿರಿಯರು ಹೆಂಗೆ ಹೇಳ್ತಾರ ಆ ನೇರಮನೆ ನಡ್ಕೊತ ಬಂದೈತಿ. ನಮ್ಮ ಊರ್ ಟೈಮ್ಕ ಫೌಜ್ದಾರು ಪೊಲೀಸರು ಇವತ್ತಿನವರೆಗೆ ನನ್ನ ಜನ್ಮಂತ್ರ ಗೊತ್ತಿಲ್ಲ. ಆ ಪರ್ತಿಲೇ ನಮ್ಮ ಊರು ನಡೆದೈತಿ. ಈ ದೇವ್ರ ಸೇವೆದಿಂದ ನಮ್ಮ ಊರು ಒಕ್ಕಟ್ಟಾಗಿ ಒಂದು ದೇವ್ರ ಮ್ಯಾಗಿಂದ ಮಾಯಾ ಮಮತೆ ಇಟ್ಕೊಂಡು ಒಟ್ಟರಲ್ಲಿ ದೇವಿ ಪವಾಡ ತುಂಬಾ ನಡೀತಾ ಇದೆ ಅಂತಾರ. ಹಾ ದೇವಿ ಪವಾಡ ಮ್ಯಾಗೆ ನಾವ್ ಇದ ಹೇಳ್ಕೊತ ಹೇಳ್ತೀವ್ರಿ. ಎಲ್ಲ ಪವಾಡ ಇದು ಮಾಡ್ತೀವಿ ನಾವು. ಮಿರ್ನಾಗಿದ್ರು ಈ ಪ್ರಸಾದ ನಾವು ಅಲ್ಲಿನೂ ಮಾಡ್ತೇವೆ. ಅಲ್ಲಿನೂ ಚಂದ್ರಮ್ ನಾವು ಗುಡಿ ಕಡಿಸೇವ್. ಮಿರ್ನ ಕಡಿಸಿ ನಾವು ಪ್ರೋಗ್ರಾಮ್ ವರ್ಷ ನಾನು 40 ವರ್ಷ ಆಯ್ತು ಅದನ್ನ ಪ್ರೋಗ್ರಾಮ್ ಮಾಡಾಕೈತಿ. ಪ್ರಸಾದ ಆ ತಾಯಿ ನಮಗ ನಡೆಸಿ ಕೊಟ್ಟಾಳ. ಎಷ್ಟು ನಾವು ಮಾಡ್ಕೊತ ಹೋಗ್ತೇವ ಅಟ್ಟ ಈಡನ ಆಗ್ತದ. ಮತ್ತ ಅಲ್ಲಿಂದ ನಾವು ಮಾಡ್ಕೊತ ಬಂದ ಆಜು ಬಾಜು ನಮ್ಗೆ ಜಾರಿಸ್ ಮೇಲೆ ಹೆಸರು ಹಾಕ್ತಾರೆ. ಅವ್ರ ಕೈಲಿಂದ ಮುಟ್ಟಿಸಿ ನಾವು ಪ್ರಸಾದ ಮಾಡಿಸ್ಬೇಕಂತ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ. ಆ ಪರದಿಂದ ಆ ದೇವಿಯಿಂದ ನಾನು ಉದ್ಧಾರ ಇವತ್ತಿನಿಂದ ನಾವು ಉದ್ಧಾರದಿಂದ ಸೇವೆ ಮಾಡ್ಕೊತ ಹೇಳೋದು. ದೇವಿಯಿಂದ ಒಳ್ಳೇದಾಗಿತ್ತು. ಹಾ ದೇವಿ ಮರು ಸಿದ್ದರಾಮೇಶ್ವರದು ಮತ್ತೆ ಇಂಚಗೇರಿ ಸಾಂಪ್ರದವರು ಅವರು ಕರೀತಾರೆ ಅಲ್ಲಿ ಹೋಗ್ತೇವೆ. ಕಣ್ಣೂರು ಸಾಂಪ್ರದವರು ಕರೀತಾರೆ ಅಲ್ಲಿ ಗುರು ಒಬ್ಬನೇ ಎಲ್ಲಾರು ಎಲ್ಲಿ ಹೋಗ್ತಾ ಅಲ್ಲಿ ಹೋಗಿ ನಾವು ಬರ್ತೇವೆ. ನಮ್ಮ ಹೆಸರು ಶಿವಲಿಂಗಸ್ವಾಮಿ ರಾಮಸ್ವಾಮಿ ಧರ್ಮರ್ ಅಂತ. ಊರು ಆಲೂರು ಗ್ರಾಮದಲ್ಲಿದ್ದೀವಿ. ಮರಳು ಸಿದ್ದೇಶ್ವರ ಮಠದ ನಾವು ಅಜ್ಜನವರ ಮಗನಾಗಿ ಮುಂದಿನ ಪೀಠಾಧಿಪತಿ ಆಗಿ ಈ ಊರಿನ ಹಿರಿಯರಾಗಿರ್ತಕ್ಕಂತಹ ಅವರು ನಮಗೆ ತುಂಬಾ ಸಹಕಾರವನ್ನು ನೀಡಿ ಮುಂದುವರಿಸಿಕೊಂಡು ಹೋಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶಾಂತ ಚಂದ್ರಶೇಖರ್ ದಳವಾಯಿ ಸಾಕಿನ ಅಲ್ಲೂರು ನಮ್ಮೂರು. ನಾವಿಲ್ಲಿ ಧರ್ಮರ ಮಠದಾಗ ಅವ್ರ ಗೂಡ ಒಂದು 35 ವರ್ಷ ಆತ್ ನಾವು ಬರಾಕತ್ತಿ. ಆಲೂರಾಗ ಇದ್ದಾಗ ಅವರು ಹಿಂಗ ಹೋಗುದು ಬರುದು ಎಲ್ಲ. ಮಠದೊಳಗೆ ಜಾತ್ರೆ ಅದು ಇದ್ದಾಗ ನಾವು ಸೇವಾ ಮಾಡ್ತೇವೆ ಬಂದು. ಅಜ್ಜಾರ ಗೂಡಿ ಯಾವತ್ಲು ಅವ್ರು ಏನ್ ಕರಿಸ್ತಾ ಬರುದು. ಇಲ್ಲ ಆರ್ತಿ ಕೀರ್ತಿ ಅದು ಏನ್ ಇದ್ದಿದ್ದು ಪುರಾಣ ಪುಸ್ತಕ ಹಚ್ಚಿದಾಗ ಶ್ರಾವಣದಾಗ ಮಾನಮ್ಮಿ ಒಳಗೆ ಬನ್ನಿ ಮುಡಿವಲ್ಲಿ ಅದ್ರೊಳಗೆ ಹೆಣ್ಮಕ್ಳು ಒಂದಿಷ್ಟು ಮಂದಿ ಕರ್ಕೊಂಡು ನಾವೆಲ್ಲ ಭಾಗವಹಿಸಿ
ಆರತಿ ಇದನ್ನ ಕುಂಭ ಕಳಸ ಹಿಡ್ಕೊಂಡು ನಾವೆಲ್ಲ ಇದ್ರ ಮುಂದಿಂದ ಎಲ್ಲಾರು ಕೂಡಿ ಮಾಡ್ಕೊತನ ಬಂದಿರ್ತೀವಿ ಯಾವತ್ತೂ. ಈ ಮಠದಾಗ ನಮ್ಮೂರ್ ಧರ್ಮರ ಮಠ ಅನ್ನೋದೊಂದು ನಮಗೆ ಭಾಳ ಹೆಮ್ಮೆ. ಧರ್ಮರ ಮಠದಿಂದ ತಮ್ಗೆಲ್ಲ ಒಳ್ಳೇದಾಗೈತಿ. ಎಲ್ಲಾದು ಒಳ್ಳೇದಾಗೈತಿ. ಅವ್ರಿದ್ರ ಅವ್ರ ಬರೀ ಆಧಾರದಿಂದ ನಮಗೆ ಎಲ್ಲಾರು ಉದ್ಧಾರ ಆಗೋದಿಲ್ಲ. ಸಾರ್ವಜನಿಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸಾರ್ವಜನಿಕರಿಗೆ ಏನಿಲ್ರಿ, ಅವ್ರೇನ ನಿಂತು ಒಂದು ಒಡನುಡಿ ಏನು ಹೇಳುವವ್ರಲ್ಲ ಏನಲ್ಲ. ಅವ್ರು ಬರೀ ಬೂದಿ ಕೊಟ್ಟಿದ್ದ ಎಲ್ಲಾರ್ಗಿ ಊರಾಗ ಅದೇ ಚಲೋ ಆಗೋದು. ಅವ್ರ ಬೂದಿಯಿಂದ ನಾವು ಉದ್ಧಾರ ಆಗೋದು. ಧರ್ಮರಂತ ಯಾವತ್ಲೈತಿ ಇಷ್ಟು ಜಾಗ ಎಲ್ಲಿ ಹೋದ್ರು ಧರ್ಮರದಾರ ಅಂತ ಹೇಳ್ತಾರ್ರಿ. ಅಲ್ಲಿ ಶೀತನಗುಡಿ ಅಂತೇಳಿ ಇವ್ರದ್ದು ಅಪ್ಪರ ಮಠ ಅದರಿ, ಅಲ್ಲಿ ಹೊಕ್ಕೇವು ಭಾಗವಹಿಸಕ್ಕ. ಇಲ್ಲಿ ಬರ್ತೀವಿ. ಅಪ್ಪರ ಗುಡಿ ಯಾವತ್ಲು ಅವ್ರೇನ್ ನುಡಿತಾರ ಅದೇ ನುಡಿ ಓಕೆ ಆಗ್ಯಾವು. ಧರ್ಮರ ಮಠಕ್ಕೆ ದುಡ್ಕೊಂಡ್ರೆ ಒಳ್ಳೇದಾಗತ್ತೆ. ಒಳ್ಳೇದಾಗತ್ತೆ. ಧರ್ಮರ ಮಠಕ್ಕೆ ನಡ್ಕೊಂಡ್ರ ಅದೇನ 100ಕ್ಕೆ 100 ಒಳ್ಳೇದ್ರಿ ನಮಗೆಲ್ಲರಿಗೆ. ಇವೆಲ್ಲ ಉದಾಹರಣೆ ಇರಲ್ಲ. ಹ್ಮ್ ಸಾಕಷ್ಟು ಉದಾಹರಣೆ ರೀ, ಒಂದೇ ತರ ಅಲ್ಲ. ಆದ್ರೂ ಎಲ್ಲಾದ್ರು ನೋಡ್ಕೊತ ಬಂದೇವ್. ಅಜ್ಜಾರು ಏನ್ ಅವ್ರು ಮಾಡಿದ್ರು, ಏನ್ ಮಾಡ್ತಾರ, ಇನ್ನ ಮುಂದೆ ಏನಾಗತ್ತ ಆಗೋ ಹೋಗುಗಳನ್ನು ನೋಡ್ತೇವಿ. ಅವ್ರಿಗೆ ನಿಂದಿರ್ಬಾರ್ದು, ಮತ್ತ ನಾವೇನು ಮಾಡ್ಬಾರ್ದು. ಅವ್ರ ಅಂತ ಮಠದ ಶಕ್ತಿ ಐತಿ ಇಲ್ಲಿ. ನಮ್ಮೂರ್ ಧರ್ಮದ ಪವಾಡನ ಅದಾವ್ರಿ. ಯಾವಾಗ ಏನ್ ಮಾಡ್ತಾರ ಅವ್ರ ಹಿಂದ ಅವ್ರ ಪವಾಡನ ಅದಾವು. ಇಲ್ಲಿಕ್ ನಾ ಸಣ್ಣವ್ರಿದ್ದೀವಿ. ಇವ್ರ ಅಪ್ಪರ್ ಶಿವಲಿಂಗಪ್ಪರ ಒಂದ ಶೀತನಗುಡಿ ಒಳಗೆ ಏನ ಅಂದ್ರಂತ, ನಮ್ 3 ಮಂದಿ ಒಳಗೆ ಸ್ವಲ್ಪ ಅಂದಿದ್ದ. ನಾ ಸಣ್ಣಾಕಿದ್ದೆ, ಗೊತ್ತಿತ್ರಿ. ಅವ್ರ ಅಲ್ಲಿಗೆ ಮಡಿಲೆ ಹೋದ್ರ ಶೀತನಗುಡಿಗೆ. ಹೋದ ಟೈಮ್ದಾಗ ಅವ್ರ ಹೊಳೆ ಬರೋ ಹೊತ್ನ್ಯಾಗ ಅವ್ರ ಕೈಯನ್ ಬ್ಯಾತ್ ಹೋತಂತೆ. ಬ್ಯಾತ್ ಹೋಗಂತ ಅವ್ರು ಬಿದ್ದಿದ್ದು ಮುಂಜಾನೆ ತರಾಕ್ ಹೋದ್ರ ಅದನ್ನ ಇಂತಲ್ಲೇ ಐತ್ ನೋಡಂತ ಹೇಳಿದ್ರ ಅವ್ರು. ಅಂದ್ರ ಸಿಗ್ತೈತಂದ್ರ ಅಂತಲ್ಲೇ ಇತ್ತಂತ. ಅದ ಹೇಳಾಕತ್ತಿದ್ರಿ ಅವಾಗ. ಹಾ ಅವಾಗ ಅಪ್ಪಾರ ನಮ್ಮ ಮನಿ ಒಳಗ ಒಂದ್ ಸ್ವಲ್ಪ ಹಾಲ್ ಕೊಡ ಅಂತ ಬಂದ್ರ ಸದ ಹಾಲ್ ಇಲ್ರಿ ಅಪ್ಪಾರ ಅಂದ್ರ, ಈ ಸತ್ ನಾನು ಎಮ್ಮೆ ಹಿಂಡ ಅಂದ್ರ ನಾ ಕೊಟ್ಟೆ ಬಿಡ್ತೀನಿ ಅನ್ನವ. ಹಿಂದಿದ್ರು ಎಮ್ಮೆ ಹಿಂಡ್ ಬಿಡ್ತೆ ಆ ಟೈಮ್ದಾಗ. ಅಂತವೆಲ್ಲಾ ಅಪ್ಪರ ಪವಾಡಗಳನ್ನ ನೋಡಿಕೋತ ಬಂದೇವ್ರಿ. ಈಗ ಆದ್ರೂ ಇವ್ರೆಲ್ಲಾರು ಎಷ್ಟೋ ಮಠಗಳು ಅದಾವಂತ, ಎಲ್ಲಾರು ನಡ್ಕೋತಾರ ಬರ್ತಾರ. ನಾವು ಇಲ್ಲಿ ಯಾವತ್ತೂ ಅಂಕ ಸತತ ಅಪ್ಪರ ಜೋಡಿ ಬರ್ತೀವಿ. ಅಲ್ಲೂರ್ರಿ ಅವ್ರ ಪಾದ ಮ್ಯಾಗ ಹುಟ್ಟೇವು, ಅವ್ರ ಪಾದದೊಳಗ ಅದೇವ್ರಿ ನಾವು. ನಮಗೆಲ್ಲರಿಗೂ ಒಳ್ಳೇದಾಗೈತ್ರಿ. ಎಷ್ಟ್ ಧರ್ಮದ ಮಠದಿಂದ ನಮ್ಮ ಅಪ್ಪರ ಮಠದಿಂದ ಎಲ್ಲರಿಗೂ ಒಳ್ಳೇದಾಗೈತ್ರಿ. ಎಲ್ಲರೂ ಚಲೋ ಅದಾರ. ಇಲ್ಲಿ ಬಂದ್ ಬರೀ ಬೂದಿ ತಗೊಂಡ್ರ ಸಾಕ್ರಿ. ಏನ್ ರೋಗಾದಿಗಳು ಏನ್ ಅನ್ನಾಗ ಯಾವ್ದಕ್ಕೂ ಏನ್ ಕೊರತೆ ಇಲ್ರಿ ಇಲ್ಲಿ. ಭಕ್ತರು ಅವ್ರ ನಡ್ಕೊಂಡಾರ್ದ ಅವ್ರಿಗೆ ಎಷ್ಟ್ ನಡ್ಕೊಂಡ್ರ ಅಷ್ಟ್ ಒಳ್ಳೇದೈತ್ರಿ. ಇಲ್ಲಿ ನಡ್ಕೊಳ್ಳಾರ್ದವ್ರಿಗೆ ಇಲ್ರಿ. ಹಂಗೈತ್ರಿ ಈ ಮಠದ ಪವಾಡ. ಇಲ್ಲ ಇಲ್ರಿ ಇಲ್ಲಿ ದುಡ್ದಾಟ್ ಎಷ್ಟ್ ದುಡಿತಿ ಅಷ್ಟ್ ಫಲ ಐತ್ರಿ. ದುಡಿಲಿಲ್ಲ ಅಂದ್ರ ಇಲ್ರಿ ಇಲ್ಲಿ. ಅವ್ರಿಗೆ ಎಷ್ಟ್ ನಾವ್ ಬೇಸರ ಮಾಡ್ತೇವ್, ನಾವ್ ಅಷ್ಟ್ ಬೇಸರಾಗಿ ಹೋಗ್ತೇವ್. ನಾವ್ ಬರೀ ಅವ್ರದಷ್ಟ್ ಬೂದಿ ಹಚ್ಕೊಂಡ್ ಹೋದ್ರ ಉದ್ದಾರ ಬಂಗಾರಗೆ ಹಾಕತ್ರಿ. ಇದು ಎಷ್ಟೇ ಹೇಳೋರಿ ನಾವ್ ಭಕ್ತರಿಗೆ ಎಲ್ಲಾರು ನಡ್ಕೋರಿ ಅಂತ ಹೇಳಿ ಎಲ್ಲರಿಗೆ ಕೈ ಮುಗಿ ಮಂಜುನಾಥ್ ಅನಿಲ್ ಧರ್ಮರ ಅಂತ್ರಿ. ನಾವು ಈ ಧರ್ಮರ ಮಠದ ಒಳಗೆ ಸೇವಾ ಮೈನ್ ಮಾಡ್ತೀವಿ ಅಂದ್ರ ಕುದುರೆ ತಗೊಂಡ್ ಹಳ್ಳ್ಯಾಗ ಹೋಗ್ತಿವ್ರಿ. ನಾವು ಹಳ್ಳಿ ಸೇವಾ ಮಾಡ್ತೀವಿ. ಊರ್ ಒಂದ್ ಊರ್ ಬಿಡಾನ ಒಂದ್ ಊರ್ ಸಂಚಾರ ಮಾಡ್ತೀವಿ. ಮತ್ತ ಅಲ್ಲೆಲ್ಲ ಏನು ರೋಗ ನಿಧಾನಗಳು ಬಂದ್ರು ಅಮ್ಮರ ಬುದಿಲಿಂತ್ರ ಎಲ್ಲ ಅದನ್ನ ಸರ್ವನಾಶ ಮಾಡುವಂತ ಈ ಬುದಿ ಒಳಗ್ ಶಕ್ತಿ ಐತಿ. ಇದನ್ನ ಮಾಡ್ಕೊಂತ ನಾವು ಇಲ್ಲಿ ಮಠದೊಳಗೆ ಇಲ್ಲೇ ಇದೀವ್ರಿ. ಏನ್ರಿ ಮತ್ತೆ ಅವ್ರ ತಂಗಿ ಮಗಾರಿ ನಾನು ಭಾಳ ಒಂದು 25 ವರ್ಷ ಆತ್ರಿ. ನಾವು ಈಗ ನಾವು ಹುಟ್ಟಿದಾಗಿಂದ್ರ ಇಲ್ಲೇ ಇದು ಮಾಡಾಕ್ತಿವ್ರಿ. ಇಲ್ಲೇ ಸೇವಾ ಮಾಡ್ಕೊಂತ ಇಲ್ಲೇ ಇದೀವಿ. ಏನ್ರಿ ಹಾಡುಗಳು ಭಾಳ ಆಗ್ಯಾವ್ರಿ ಇಲ್ಲಿ ಧರ್ಮರ ಮಠದೊಳಗ. ಯಾರು ಬೇಕಾದ ಬುದ್ಧಿ ತಗೊಂಡ್ ಹೋಗಿದ ಆಗ್ಬೇಕಂದ್ರ ಆಗ್ಯಾವ. ಏನ್ರಿ ಅದು ಅವ್ರವ್ರ ಹಿಂದದ ಅವ್ರವ್ರ ಕರ್ಮ ಅವ್ರ ಧರ್ಮ ಹಿಂಗ ಅಂತೇಳಿ ಆ ಬೂದಿಲಿಂದ್ರ ಅವ್ರು ಏನು ಉದ್ಧಾರ ಯಾರ ಹೌದಂದಿದ್ದು ಹೌದಾಗೈತಿ, ಅಲ್ಲ ಅಂದಿದ್ದು ಅದೇ ಅಲ್ಲಾಗೈತ್ರಿ. ಈ ಬೂದಿ ಒಳಗಿಂತ್ರ ಧರ್ಮರ ಮಠದ ನಮ್ ಕಡೆ ಬಾಳ ಇದೆ ಅವ್ರ ಸತ್ಯದ ಜಗದ ನ್ಯಾಯ ಅನ್ಯಾಯ ಈಗಿಂದೀಗ ತೋರಿಸ್ತೈತಿ. ಅದು ಮುಂದ್ ಹೋಗ್ಬೇಕು ಆಗಿಂದ ಹೋಗ್ಬೇಕು ಅನ್ನೋಂಗಿಲ್ರಿ ಇಲ್ಲಿ. ಈಗ ನಾವೇನ ನ್ಯಾಯ ಮಾಡಿದೀವ ನ್ಯಾಯಲಿಂದನೇ ಇರ್ತಾರ, ಅನ್ಯಾಯ ಮಾಡಿದೀವ ಅನ್ಯಾಯ ಆಗೇತೈತಿ. ಈ ಭೂಮಿದ್ ಮಹಿಮಾ ಅಷ್ಟೈತ್ರಿ ಇಲ್ಲಿ. ಇಲ್ಲೇ ಅಲ್ಲ ಅಂದ್ರ ಸುತ್ತಮುತ್ತ ಹಳ್ಳ್ಯಾಗ ಈ ಧರ್ಮರ ಭೂಮಿದ ಜಾಗದ ಬಾಳ ಮಹಿಮಾ ಐತ್ರಿ. ಏನ್ರಿ ಹೆಸರು ಹನುಮಂತಪ್ಪ ಮುತ್ತಪ್ಪ ಗೌಡ್ರಿ, ಆಲೂರಿ ನಮ್ಮೂರು. ಈ ಧರ್ಮರ ಮಠ ಇತ್ರಿ ನಮ್ಮ ಊರಾಗ. ನಾ ಸಣ್ಣವಿದ್ದಾಗಿಂದ ಹಲಗಿ ಬರ್ಸೋತ ಇವ್ರ ಹಿಂದ್ ಹೋದಾವ್ರಿ. ನಾ ಹೋದ್ರ ಮುತ್ಯಾನ ಪವಾಡ ಅಂತಿ ಇದು ರಂಸ ಮುತ್ಯಾರದಲ್ರಿ ಇವ್ರ ಪವಾಡ, ಶಿವಲಿಂಗ ಸ್ವಾಮಿ ಮುತ್ಯಾರದ ಪವಾಡ ಬಾಳ ಪವಾಡ್ರಿ. ಅವ್ರೆಲ್ಲಾ ಏನ್ ಅಂದಿದ್ದು ಲೋಬಾನ್ ಇಲ್ಲ ಅಂದ್ರ 3 ಹಾಳು ತುಂಬ ಲೋಬಾನ್ ಇದನ್ ಮಾಡ ಅಂತೇಳಿ ಬೆಂಕ್ಯಾಗ ಹಾಕಿ ಹೊಗಿ ಹೇಳುದು ಅಂತದೆಲ್ಲ ನನ್ನ ಮನಸಾರೆ ಆಗೈತಿ. ಇಡೀ ಜಗತ್ತ ತಿರುಗ್ತೈತದ. ಅವಾಗ ಸಣ್ಣ ಹುಡುಗನ
ಮತ್ತೆ ಹಿಂದಾಗಡೆ ನಾವು ಡ್ರೈವರ್ ಆಗಿ ಇಡೀ ಜಗತ್ತನ್ನ ತಿರುಗಿ ಬಂದೇವ್ ನಾವು. ಮುತ್ಯಾರ ಮಾತು ಏನು ಕಮ್ಮಿ ಆಗಿಲ್ರಿ. ಮಿಡಿಸಿ ಹತ್ತಿ ಎಲ್ಲಾ ಒಂದ್ ಕಾಳ ಜ್ವಾಳ ಬಂದಿದ್ದಿಲ್ರಿ ಇಲ್ಲಿ ಎಲ್ಲಾ 5-6 ಹಳ್ಳಿಗೆ. ಜರಾಮ್ಕುಟ್ಟಿ, ಗುಳ್ಬಾಳ, ಮುತ್ತತ್ತಿ, ಆಲೂರು, ಮಾಸ್ತ್ಯಾಳ, ಗುಳ್ಬಾಳ ಎಲ್ಲಾ ರೀ ಸೀಮಿ ಕಟ್ಟಿ ನೀರ್ ಹಚ್ಚಿದ್ರಿ, ಹೊಳೆಗಿಂದ ನೀರ್ ತಂದು ಎಲ್ಲಾ ಒಂದ್ ಮಿಡಿಚಿಲ್ಲ ಮತ್ತೆಲ್ಲಾ ಚಿಗತ್ತವ ಮತ್ತ್ ಬೆಳಿ ಬಂದು. ಇದೆಲ್ಲಾ ಆಗಿದ್ದ ಅನುಭವ ರೀ. ಧರ್ಮರ ಮಠದ ಬಾಳ ಇದು ಐತ್ರಿ. ಅವ್ರಿ ಪವಾಡ ಬಾಳ ಐತ್ರಿ. ಪವಾಡ ಏನ ಬಾಳ ಪವಾಡ ಮಾಡ್ಯಾರ. ಅವ್ರು ಹೇಳಿದ ವಾಕ್ಯ ಸುಳ್ಳು ಆಗಂಗಿಲ್ರಿ. ಮತ್ತ ಮಕ್ಳು ಇಲ್ಲಾರ್ದಾರಿಗೆ ಮಕ್ಕಳು ಕೊಟ್ಟಾರಿ. ದೊಡ್ಡ ಮುತ್ಯಾರು, ಸಣ್ಣ ಮುತ್ಯಾರು. ಈ ಮಠಕ್ ನಡ್ಕೊಂಡ್ರ ಸಾಕ. ಬೂದಿ ಮಠ ರೀ ಇವು. ಮತ್ ಇಲ್ಲೇನ್ ಅನ್ಯಾಯ ಮಾಡಿದ್ರ ಅಂದ್ರ ಅವ್ರು ಎಲ್ಲಾ ಬೂದಿನ ರೀ. ಬೂದಿ ಮಠನ ಹಂಗ ಅದಾವ್ರಿ. ಬಾಳ ಚಲೋ ಇದೈತಿ. ನಮಗಂತೂ ಬಾಳ ಖಾತ್ರಿ ಆಗಿಬಿಟ್ಟೈತ್ರಿ. ಸಣ್ಣ ಇದ್ದಾಗಿಂದ ಧರ್ಮರ ಕೂಡನ ಹಲಿಗೆ ಬರ್ಸ್ಕೊತ ಹೋದಾವ. ಇಂದಾಗಡಿಸಿ ನಮ್ದು ಇವತ್ತ ದೊಡ್ಡ ಪ್ರಮಾಣ ಇದಾಗ್ಬಿಟ್ಟೈತಿ. ಅವ್ರದ ಆಶೀರ್ವಾದ ರೀ, ಧರ್ಮರ ಆಶೀರ್ವಾದ. ನಮ್ಮ ಹೆಸರು ಗಿರಿಯಪ್ಪ. ನಮ್ಮ ಅಪ್ಪನ ಹೆಸರು ಹನುಮಪ್ಪ ಗೌಡರ್, ಊರ ಆಲೂರು. ಮಠದ ಬಗ್ಗೆ ಎಲ್ಲ ಒಳ್ಳೇದರಿ. ಮುತ್ಯಾರ ಏನ್ ಬೇಕಾದ್ ಮಾಡ್ಯಾರ. ಅವ್ರದಿಂದ ಸುಮ್ಮಲಿಂದ ಹೊರಗಡೆ ಮಠದಾಗ ಏನ್ ಹೇಳ್ತಾರ ಅದೆಲ್ಲ ಸತ್ಯ. ಸತ್ಯ ಬರೇ ಬೂದಿಲಿಂದ ಸತ್ಯ ಆಗೋದ್ರಲ್ಲ. ಅವ್ರ ಹೆಸರು ತಗೊಂಡ್ರ ಏನ್ ಇನ್ನುಗಾರು ಯಾವ್ದು ತೊಂದ್ರೆ ಇಲ್ಲ. ಆಶೀರ್ವಾದ ರಾಮ ಲಕ್ಷ್ಮಣ ಅಲ್ಲಿ ಆಶೀರ್ವಾದ. ಸುತ್ತಮುತ್ತ ಒಂದು 7 ಹಳ್ಳಿ ಅಕ್ಕವ್ರಿ ಧರ್ಮೂರ್ ಜಗದ. ಅವೆಲ್ಲ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಭಕ್ತರಿಗೆ ಹೇಳ ಏನ್ ಅವ್ರ ಅದ್ರದ ಪ್ರಸಾದ. ಅದು ಪ್ರಸಾದ ಮೇಲೆ ದುಡ್ಕೊಂಡಿ ಪಡ್ಕೊಂಡಲ್ರಿ ಆಶೀರ್ವಾದ. ಐಡಿ ಆಲೂರು ಅಂತ ಖುದ್ದು ಆಲೂರು ಮರಳಸಿದ್ದೇಶ್ವರ ಮಠ ನಮ್ಮಲ್ಲಿ ಆಲೂರಲ್ಲೇ. ನನಗೆ 54 ವರ್ಷ 64 ವರ್ಷ ಅಲ್ಲಿಂದ ನೋಡ್ತಾ ಬಂದೀವಿ. ಇಲ್ಲಿ ಮರಳಸಿದ್ದೇಶ್ವರ ಮಠ ನಮ್ಮಲ್ಲಿ ಹೊಳದಂಡಿ ಅಲ್ಲೇ ಇತ್ತು. ಅಲ್ಲಿಂದ ಈ ನಮ್ಮ ರಾಮಪುರ ಪ್ರವಾಸ ಕೇಂದ್ರಕ್ಕೆ ಬಂದಿದೆ. ಅದಕ್ಕಿಂತ ಮೊದಲ ರಾಮಸ್ವಾಮಿ ಅಜ್ಜನವರು ಅಂತ ಒಬ್ರು ಇದ್ರು. ಅವರಿಂದ ಆಮೇಲೆ ಶಿವಲಿಂಗ ಸ್ವಾಮಿಗಳು ಅಂತ ಒಬ್ರು ಇದ್ರು. ಅವರಿಂದ ಈಗ ಅವರು ಹೆಸರು ರಾಮಸ್ವಾಮಿ ಅಂತೇಳಿ ಒಬ್ರು ಈ ಮಠದ ಪೀಠಾಧ್ಯಕ್ಷರಾಗಿ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರ. ಆಮೇಲೆ ಕೆಲವೊಂದಿಷ್ಟು ಪೌಡ್ಗಳನ್ನು ಹಿಂದಿನ ಅಜ್ಜವರು ಸಾಕಷ್ಟು ಪೌಡ್ಗಳನ್ನು ಮಾಡ್ಯಾರ. ಆಮೇಲೆ ಇವರು ಮಾಡ್ಯಾರ. ಆಮೇಲೆ ಸಾಂಕೇತಿಕವಾಗಿ ಈ ದಸರಾ ಮಹೋತ್ಸವ ಮತ್ತು ಈ ಶಿವರಾತ್ರಿ ಮಹೋತ್ಸವ ಇವೆಲ್ಲ ಕಾರ್ಯಕ್ರಮಗಳನ್ನ ಅಗದಿ ಸಾಂಕೇತಿಕವಾಗಿ ಮಾಡ್ಕೊಂತ ಬಂದಾರ. ಆಮೇಲೆ ಇಲ್ಲಿ ಎಲ್ಲ ಮಹಾರಾಷ್ಟ್ರ ಮತ್ತು ಕೆಲವೊಂದು ರಬಕವಿ, ಬನಟ್ಟಿ, ಜಮಖಂಡಿ ಎಲ್ಲ ಭಕ್ತಾದಿಗಳನ್ನು ಇಲ್ಲಿ ಈ ಕಡೆ ಕೌಜುಗ್ನೂರು, ಆಮೇಲೆ ಜೇವರ್ಗಿ ಎಲ್ಲ ಭಕ್ತಾದಿಗಳನ್ನು ಸಾಕಷ್ಟು ಜನ ಇಲ್ಲಿ ಬರ್ತಾರ. ಬಂದು ತಮ್ಮ ಕಷ್ಟ ಕಾರ್ಯಗಳನ್ನೆಲ್ಲ ಇದನ್ನ ಮಾಡ್ಕೊಂಡು ಹೋಗ್ತಾರ. ಇಷ್ಟು ಈ ಮಠದ ಬಗ್ಗೆ. ನಾವು ಇಲ್ಲಿ ಮಠದ ಭಕ್ತರು, ಊರು ರಾಮಪುರ ರೀ. ಧರ್ಮರ ಮಠದ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಪುರಾತನ ಕಾಲದಿಂದ ನಡೆದಂಥದ್ದು ಒಂದು ಕತೆ ಅಂತ ಹೇಳ್ಬೋದ್ರಿ. ಪವಾಡ್ರಿ. ಇದು ಮರಳಿಸಿದ್ರು ಕಿಂತ ಮುಂಚೆ ಮರಳಿಸಿದ್ರು ಈ ನಮ್ಮ ಸಿಟಿ ಮನೆಗೆ ಬಂದಾಗ ಇಲ್ಲಿ ಇರ್ತಕ್ಕಂಥ ಒಂದು ಭಕ್ತಿ ಭಾವ ಯಾವ ರೀತಿ ಇಲ್ಲಿ ಪ್ರತಿ ವರ್ಷನೂ ಜಾತ್ರೆನೂ ಕೂಡ ಆಗ್ತಿತ್ತು ಮತ್ತು ಗುರುವಿನ ಅನುಗ್ರಹ ಅಂತ ಹೇಳ್ಬೋದು. ಯಾಕಂದ್ರೆ ಭಕ್ತಾದಿಗಳು ಸಾಕಷ್ಟು ಅವಾಗ ಭಕ್ತಿ ಭಾವನೂ ಜಾಸ್ತಿ ಇತ್ತು. ಇಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮಗಳು 2 ಟೈಮ್ ಬರ್ತಾವ್ರಿ. ಒಂದು ಇವಾಗ ಶಿವರಾತ್ರಿ ಅಂತ ಬರುತ್ತೆ, ಮಾನವಮಿ ಅಂತ ಒಂದು ಬರುತ್ತೆ. ಆ ಮಾನವಮಿ ಒಳಗೂ ಕೂಡ ಅಲ್ಲಿ ಏನೈತಲ್ಲ ಭಕ್ತಾದಿಗಳು ಸಾಕಷ್ಟು ಹಳ್ಳಿಗಳು. ನಮ್ಮ ಮಠಕ್ಕೆ 360 ಮಠದಾಗ ಶ್ರೇಷ್ಠ ಮಠ ಅಂತ ಹೇಳಿಕ್ಕೆ ನಾ ಇಷ್ಟಪಡ್ತೀನಿ. ಅದ್ರಾಗ ಗುಲ್ಬರ್ಗ ಜಿಲ್ಲಾ, ಈ ಕಡೆ ಬಾಗಲಕೋಟೆ ಜಿಲ್ಲಾ, ಬಿಜಾಪುರ ಜಿಲ್ಲಾ ಸಾಕಷ್ಟು ಹಳ್ಳಿ ಜನ ಬರ್ತಾರೆ. ತಮ್ಮ ಮನತನಗಳನ್ನ ಅರ್ಪಿಸಿ ಸಾಕಷ್ಟು ಭಕ್ತಿಯನ್ನು ಪಡ್ಕೊಂಡು ಹೋಗುವಂತ ಒಂದು ಪುಣ್ಯ ಸ್ಥಾನ ಅಂತ ಹೇಳಿ ಇಷ್ಟಪಡ್ತೀನಿ ಸರ್.